ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾವೆಲ್ಲರೂ ಕೂಡ ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಅಂತಂದರೆ ಆ್ಯಕ್ಚುಲಿ ಇವತ್ತು ಬಂದುಬಿಟ್ಟು ನಮ್ಮ ದೊಡ್ಡಕ್ಕ ದೇವಿಕಾ ಹಾಗೂ ವಿಶುಬಾಬಾ ಅವರ ದೇವ್ರ ಕಾರ್ಯ ಇದೆ, ಮನೆ ದೇವ್ರ ಕಾರ್ಯ. ಸೊ ಹಾಗಾಗಿ ಅವರೊಟ್ಟಿಗೆ ನಾನು, ಅಮ್ಮ, ಅಶೋಕ ಎಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ಅವ್ರ ಫ್ಯಾಮಿಲಿಲಿ ಇನ್ನೇನು ದೇವಿಕಾ ಅಕ್ಕ, ವಿಶುಬಾಬಾ ಆ್ಯಂಡ್ ಅವರಿಬ್ಬರು ಮಕ್ಕಳು, ಮುದ್ದಾದ ಮಕ್ಕಳು ವಿನಯ್ ಮತ್ತು ಅರ್ಜುನ್. ಸೊ ಇವರೊಟ್ಟಿಗೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಕೇಳೋದಾದರೆ ಕೂಡ್ಲಿ ಕೇಳಿರ್ತೀರಾ ಅನ್ಕೊಂತೀನಿ. ಶಿವಮೊಗ್ಗ ಡಿಸ್ಟಿಕ್ಕಲ್ಲಿದೆ ಕೂಡ್ಲಿ ಅಂತ ಹೇಳ್ಬಿಟ್ಟು. ಸೊ ಶಿವಮೊಗ್ಗ ಡಿಸ್ಟಿಕ್ ಹೊಳೆಹೊನ್ನೂರು ಹತ್ರ ಇದೆ ಕೂಡ್ಲಿ ಅಂತ ಹೇಳಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಅದು. ಬಿಕಾಸ್ ನಾನು ಇದಕ್ಕೂ ಮುಂಚೆನೂ ಕೂಡ ಹೋಗಿದ್ದೆ ಒಂದ್ಸಲ. ಸಖತ್ ಅಂದರೆ ಸಖತ್ ಇಷ್ಟ ಆಗಿತ್ತು ನನಗಂತೂ. ಸೊ ಹಾಗಾಗಿ ಆಫ್ಟರ್ ಸೋ ಲಾಂಗ್ ಟೈಮ್, ಅಂದರೆ ಪ್ರಾಬಬ್ಲಿ ಒಂದು 4 to 5 ಇಯರ್ಸೇ ಆಯಿತು ಅನ್ಕೊತೀನಿ. ಸೊ ಅದಾದಮೇಲೆ ಇವತ್ತು ಹೊರಟಿರೋವಂಥದ್ದು. ತುಂಬ ಖುಷಿಯಿಂದ ಹೊರಟಿದ್ದೀವಿ. ಟೈಮ್ ಆಲ್ರೆಡಿ ಒಂದು 9 o'clock ಆಗಿದೆ. 9 ಮೇಲೆ ಆಗಿದೆ ಆ್ಯಕ್ಚುಲಿ. ಸೊ ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ. ನಾನಂತೂ ಬೇಗ ರೆಡಿಯಾಗಿ ಇವಾಗ ನಿಮ್ಮೆಲ್ಲರ ಜೊತೆನೂ ಒಂದು ಎಂಟ್ರ್ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಡ್ರೈವರು ಕಾರ್ ಒರೆಸ್ತಾ ಇದ್ದಾರೆ. ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ಕಾರ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ವಿನಯ್ ಅವರು. ಏನೋ ರೆಡಿನಾ? ಬಾಯ್ಲಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ನಮ್ಮನ್ನ? ದೇವಸ್ಥಾನ. ಯಾವುದು? ಕೂಡ್ಲಿ. ಸೊ ಕೋಳಿ ಕುಯ್ತಾ ಇದ್ದಾರೆ ಇವತ್ತು. ಚಿಕನ್ ಕಾರ್ಯ ಇದೆ, ಅದಕ್ಕೆ. ನಿಮ್ಮ ಕಾರ್ಯ ಅಲ್ಲ ಕಣೋ, ದೇವ್ರ ಕಾರ್ಯ. ನಾವು ಅರಿಕೆ ಎತ್ತೋದಕ್ಕೆ. ಅದೇ ದೇವ್ರ ಕಾರ್ಯ, ನಮ್ಮ ಕಾರ್ಯ ಅಂದ್ರೆ ತಪ್ಪದು. ಅವ್ರು ಅರ್ಥ ಮಾಡ್ಕೊಂತಾರೆ, ಅಷ್ಟು ಫೂಲ್ ಅಲ್ಲ. ಸೊ ದೇವ್ರ ಕಾರ್ಯ ಫ್ರೆಂಡ್ಸ್, ಇವ್ರ ಕಾರ್ಯ ಅಲ್ಲ, ದೇವ್ರ ಕಾರ್ಯ. ಸೊ ದೇವ್ರ ಕಾರ್ಯಕ್ಕೆ ಹೊರಟಿದ್ದೀವಿ. ಅಶೋಕ, ದೇವಿಕಾ ಅಕ್ಕ, ಅಮ್ಮ, ನಮ್ಮಮ್ಮ ಇನ್ನೂ ತಲೆ ಬಚ್ಕೋತವ್ರೆ. ಅವ್ರು ಏನು ಗೊತ್ತಾ, ಯಾವಾಗಲೂ ಅಷ್ಟೇ ಲೇಟೆಸ್ಟಾಗಿ ಅವ್ರು ಆಮೇಲೆ ಬಾಯ್ ಬಡ್ಕೊಳ್ಳೋದು. ಸೊ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ರೆಡಿ ಆದಮೇಲೂ ಕೂಡ ಎಲ್ಲರೂ ಜಾಯಿನ್ ಮಾಡಿಸ್ತೀನಿ. ನೀವು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ ಇವತ್ತಿನ ವ್ಲಾಗ್. ಬಿಕಾಸ್ ದೇವ್ರ ಕಾರ್ಯ ಅಲ್ಲೆಲ್ಲ ಹೋಗ್ಬಿಟ್ಟು ಚೆಂದ ಎಂಜಾಯ್ ಮಾಡ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಫ್ರೆಂಡ್ಸ್, ಅಶೋಕ ಎಲ್ಲರೂ ರೆಡಿಯಾಗಿದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ಇವಳು ಪಾಪ ಊರಿಗೆ ಹೋಗಿ ದೇವ್ರ ಕಾರ್ಯ ಸಲುವಾಗಿ ನಮ್ಮ ಅಕ್ಕ ಕರ್ಸ್ಕೊಂಡಿದ್ದಾಳೆ. ಸೊ ಹಾಗಾಗಿ ಬಂದಿದ್ದಾಳೆ. ಆ್ಯಂಡ್ ನಮ್ಮ ಭಾವನೂ ಕೂಡ ಅಲ್ಲಿ ಜಾಯ್ನ್ ಆಗ್ತಾರೆ, ಬಟ್ ಕ್ಯಾಮ್ರಾಗೆ ಬರಲ್ಲ. ಒಟ್ಟು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಎಂಜಾಯ್ ಮಾಡ್ತೀವಿ. ಆ್ಯಂಡ್ ನಮ್ಮ ನನಗೆ ಕೂಡ್ಲಿ ಅಂದರೆ ಆಲ್ ಟೈಮ್ ಫೇವ್ರೇಟ್. ಮಾತ್ರ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಹೌದು, ಅಲ್ಲಿ ಬೇರೆ ಸಂಗಮ ಇದೆ. ಅದೆಲ್ಲ ನಮ್ಮ ಅಕ್ಕ ಎಕ್ಸ್ಪ್ಲೇನ್ ಮಾಡ್ತಾಳೆ ಮೇಲಿಂದ, ಆಯ್ತಾ? ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ಎಷ್ಟು ಸಾಧ್ಯನೋ ಅಷ್ಟು ಇನ್ಫಾರ್ಮೇಷನ್ ಬೇಸ್ಡ್ ವಿಡಿಯೋನ ಕೊಡ್ತೀನಿ. ಕಾಯ್ತಾ ಇರಿ, ತುಂಬ ಚೆನ್ನಾಗಿರುತ್ತೆ. ನಾವಿದ್ದೀವಿ ಅಂದರೆ ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಬಿಕಾಸ್ ನಾವೇನೇ ಆಗಲಿ ಒಂದು ಚಿಕ್ಕ ಪುಟ್ಟ ಮೂಮೆಂಟನ್ನು ಕೂಡ ಸಖತ್ ಚರಿಷ್ ಮಾಡ್ತೀವಿ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡ್ತೀವಿ. ಇವಾಗ ಇನ್ನೇನಿಲ್ಲ, ಎಲ್ಲರೂ ರೆಡಿ ಆಗಿದ್ದೀವಿ. ಟಿಫನಿಗೆ ನಮ್ಮ ಅಕ್ಕ ಪಾಪ ಮಂಡಕ್ಕಿ ತಿಂಡಿ ಮಾಡಿದ್ದಾಳೆ. ನನಗೆ ಇಲ್ಲಿ ಬಂದರೆ ಮಾತ್ರ ಮಂಡಕ್ಕಿ ಫೇವ್ರೇಟ್. ನನಗೆ ಇವಳಿಗೆ ಇಷ್ಟ ಮಂಡಕ್ಕಿ. ನಮ್ಮ ಮನೇಲಿ ಮಾಡಲ್ಲ, ಬಟ್ ನಾನು ಏನು ಮಾಡಲ್ವೋ ಅದನ್ನ ಇಲ್ಲಿ ಮಾಡಿಸ್ಕೊಂಡು ತಿಂತೀನಿ. ಹಂಗೆ ತಿಂತಾಳೆ. ಆ್ಯಕ್ಚುಲಿ ಏನಂದರೆ ನಮ್ಮ ಮನೇಲೆಲ್ಲ ಮಾಡ್ತಾ ಇರ್ತೀವಿ ಯೂಶ್ವಲಿ. ನಂಗೇನಂತ ಸ್ಪೆಷಲ್ ಅನ್ಸಲ್ಲ, ಬಟ್ ಇವಳಿಗೇನೋ ಊರ ಕಡೆ ಅದು ಅಷ್ಟು ಮಾಡಲ್ವಂತೆ. ಸೊ ಹಾಗಾಗಿ ಇಲ್ಲಿ ಬಂದಾಗೆಲ್ಲ ಮಂಡಕ್ಕಿ ತಿಂಡಿ ಪ್ರಿಫರ್ ಮಾಡ್ತಿರ್ತಾಳೆ. ನನಗೆ ಏನಂದರೆ ಅಷ್ಟೊಂದು ಲೈಕ್ ಆಗಲ್ಲ, ಬಟ್ ನಮ್ಮ ಮನೇಲಿ ಇಷ್ಟಪಟ್ಟು ತಿನ್ನಲ್ಲ. ಬಟ್ ಆದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ನನಗೊಬ್ಳಿಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಇಲ್ಲಿ ಇವಾಗ ತಿನ್ಬೇಕಲ್ಲ ಅಂತ ನಾನು ತಿನ್ನೋದು. ಇನ್ನೇನು ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಇನ್ನು ಹೊರಡೋದು ಒಂದೇ ಬಾಕಿ. ಇವ್ರೇನಂದ್ರೆ ಸ್ವಲ್ಪ ನಿಧಾನ ಗಾಯ್ಸ್. ಹೌದು, ಬೇಗ 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 ಅಂತ ಅವಸರ ಮಾಡ್ತಾರೆ. ದೇವ್ರ ಕಾರ್ಯ ಅಂದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಆಚೆ ಹೋಗಿ ಅಡಿಗೆ ಮಾಡೋದು ಅಂತಂದ್ರೆ ಸುಮ್ಮನೆ ಅಲ್ಲಮ್ಮ ಕೆಲಸ. ಮನೆಯಿಂದ ಪ್ರಿಪ್ರೇಷನ್ ತುಂಬಾ ಜಾಸ್ತಿ ಇರುತ್ತೆ. ಇವಳಿಗೆ ಏನು ಗೊತ್ತಿಲ್ಲ, ಇವಳೇನಿಲ್ಲ, ಎದ್ಲು 7:30 ಎದ್ಲು, ಸ್ನಾನ ಮಾಡ್ಕೊಂಡ್ಲು, ಮೇಕಪ್ ಮಾಡ್ಕೊಂಡ್ಲು, ಮೊಬೈಲ್ ಇಟ್ಕೊಂಡು ಕೂತಿದ್ದಾಳೆ ಅಷ್ಟೇ. ಅಲ್ಲಿ ಹಿಂದೆ ಮಾಡೋರದೇ ಗೊತ್ತಿರೋದೇನು. ಕೆಲಸ ಮಾಡಿದ್ರು ಅದನ್ನ ರೆಕಗ್ನೈಸ್ ಮಾಡಲ್ಲ ಫ್ರೆಂಡ್ಸ್ ಇವರು. ಬಟ್ ಜಾಸ್ತಿ ಮಾಡಲ್ಲ, ಬಟ್ ದೇವ್ರ ಪೂಜೆ ಮೇನ್, ದೇವ್ರ ಪೂಜೆ ಮಾಡ್ತಾಳೆ. ಆನೆಸ್ಟ್ಲಿ ಇವತ್ತು ಮಾಡಿಲ್ಲ ಅಷ್ಟೇನೆ ಕೆಲಸನ. ಇವ್ರು ನಮ್ಮ ಅಕ್ಕ ಅವರೆಲ್ಲ ಅವರೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಬಾಮ್ಮ ದೇವಿಕಾ. ಸೊ ನಮ್ಮ ಅಕ್ಕ ದೇವಿಕಾ ಇವಳು ಕೂಡ ರೆಡಿಯಾಗಿ ಬಂದಿದ್ದಾಳೆ ಇವಾಗ. ಇವ್ರ ಮನೆ ಕಾರ್ಯ, ಇವ್ರ ಮನೆ ದೇವ್ರ ಕಾರ್ಯಕ್ಕೆ ನಾವು ಹೊರಟಿರೋದು ಇವಾಗ. ದೇವಸ್ಥಾನ. ಯಾವ ದೇವಸ್ಥಾನನೇ? ಕೂಡ್ಲಿ, ಹೊಳೆಹೊನ್ನೂರು ಹತ್ರ ಕೂಡ್ಲಿ ಅಂತ. ಹೌದು. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನೆಲ್ಲರನ್ನು. ಹೋಗ್ಬಿಟ್ಟು ಚೆಂದ ಎಂಜಾಯ್ ಮಾಡ್ಕೊಂಬರ್ಬೇಕು. ಇವತ್ತು ನಾನ್ ವೆಜ್ ಮಾಡ್ತಾರೆ, ಚಿಕನ್ ಬಿರಿಯಾನಿ ಮಾಡ್ತಾಳಂತೆ ನಮ್ಮ ಅಕ್ಕ. ನನಗೆ ಫೇವ್ರೇಟ್ ಬಿರಿಯಾನಿ ನಂದು, ಚಿಕನ್ ಸಾಂಬಾರ್ ಅವಳದು, ಮುದ್ದೆನೂ ಅವಳು, ರೈಸ್ ಮುದ್ದೆ ಎಲ್ಲ ಅವಳದೆ. ಅಂಡ್ ನನಗೇನಂದ್ರೆ ನಿಜವಾಗ್ಲೂ ಇವಳು ಮಾಡೋ ಚಿಕನ್ ಬಿರಿಯಾನಿ ಅಂದ್ರೆ ನಂಗೆ ಫೇವ್ರೇಟ್, ಗೊತ್ತಾ? ಸಖತ ಮಾಡ್ತಾಳೆ. ತೋರಿಸ್ತೀನಿ, ಎಲ್ಲದನ್ನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಏನಮ್ಮ ಹೊರಡೋದ ಇವಾಗ? ಹೊರಡೋದು ಇವಾಗ. ಸೊ ಎಲ್ಲರೂ ರೆಡಿ ಆಗಿದ್ದಾರೆ, ಬನ್ನಿ ಹೋಗೋಣ. ಫ್ರೆಂಡ್ಸ್, ಫೈನಲಿ ಕಾರಲ್ಲಿ ಕುತ್ಕೊಂಡಿದೀವಿ. ಇವಾಗ ಹೊರಡೋದೆ. ಬರೀ ಕಾಮಿಡಿ ಮಾಡ್ತಾರೆ ಫ್ರೆಂಡ್ಸ್ ಇವಳು.
ಅದು ಕಾಮಿಡಿ ಹೆಂಗಿರುತ್ತೆ ಅಂದ್ರೆ ನಿಮಗೂ ಹೇಳಂಗಿರಲ್ಲ. ಹೌದು, ಶೇರ್ ಮಾಡ್ಕೊಳಕ್ ಆಗಲ್ಲ ಅದು. ಆ ಥರ ಕೆಟ್ಟ ಕಾಮಿಡಿ ಮಾಡ್ತಾಳೆ. ಇಲ್ಲಪ್ಪ, ಆ ಥರ ಅಲ್ಲ, ನಮ್ಮ ಅವ್ರ ಫ್ಯಾಮಿಲಿದು. ಇವನೊಬ್ಬ ಬಂದ, ನಮ್ಮ ಡ್ರೈವರು. ಹಾಯ್ ಫ್ರೆಂಡ್ಸ್. ಹಾಯ್. ಹಾಯ್. ಸೊ ಇನ್ನೇನು ಕಾರ್ ಸ್ಟಾರ್ಟ್ ಆಗುತ್ತೆ, ಹೊರಡದೆ. I know you told your friend you're not okay, and tell me what's wrong and why you never said you felt that way. And guess you're trying to stay strong and fake a smile until I look away. But I've known you too long, it hurts to watch your blue eyes fade to gray as you fade away. ಇವಾಗ ಬಂದ್ವಿ ಟೆಂಪಲ್ಗೆ. ನಮ್ಮಕ್ಕ ಆಲ್ರೆಡಿ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದಾಳೆ. ಸೊಪ್ಪಂತೂ ಎಷ್ಟು ಫ್ರೆಶ್ ಆಗಿ ಸಿಕ್ತು ಅಂತೀರಾ. ಸಖತ್ತಾಗಿದೆ ಮಾತ್ರ. ನನಗೆ ಈ ತರ ಇದ್ರೆ ತುಂಬಾ ಖುಷಿ ಮಾತ್ರ. ಅಡಿಗೆ ಮಾಡಕ್ಕೆ ಸಿಕ್ಕಾಪಟ್ಟೆ ಖುಷಿ ಅವಳಿಗೆ. ಸೊ ಇನ್ನ ಟೆಂಪಲ್ಗೆ ಹೋಗಿಲ್ಲ. ನಮ್ಮಕ್ಕ ಮೊಸರನ್ನ ರೆಡಿ ಮಾಡ್ತಾ ಇದ್ದಾಳೆ. ಸೊ ಮೊಸರನ್ನ ತಗೊಂಡು ಹಣ್ಣುಕಾಯಿ ತಗೊಂಡು ಹೋಗ್ಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಅಷ್ಟೊತ್ತಿಗೆ ನಮ್ಮಕ್ಕ ಪ್ರಿಪರೇಷನ್ ಮಾಡೋಣ ಬಿರಿಯಾನಿಗೆಲ್ಲ, ಮತ್ತೆ ಲೇಟ್ ಆಗ್ಬಿಡುತ್ತೆ ವಾಪಸ್. ಇವ್ರ ಹಸ್ಬೆಂಡ್ ಬೇರೆ ಬರ್ತಿದ್ದಾರೆ. ಸೊ ಊಟದ ವಿಚಾರ ಹೇಳಂಗೆ ಇಲ್ಲ ಇವತ್ತು, ಫುಲ್ ಇನ್ಚಾರ್ಜ್ ಹೇಳ್ದೇನೆ. ಇಲ್ಲ, ನಂಗೆ ಬರಲ್ಲ ಅದು, ಯಾರನ್ನ ಕರಿ. ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಟೆಂಪಲ್ಗೆ ಹೋಗ್ತೀವಿ, ಅಲ್ಲಿ ಹೋದ್ಮೇಲೂ ಕೂಡ ತೋರಿಸ್ತೀನಿ. ಯೂಶಲಿ ಕೆಲವ್ರು ನೋಡಿರ್ತೀರಾ, ಕೆಲವ್ರು ನೋಡಿರಲ್ಲ, ಬಟ್ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಸೊಪ್ಪೆಲ್ಲ ಸೋಸ್ಕೊಂಡು ಸ್ವಲ್ಪ ಅದನ್ನೆಲ್ಲ ಪ್ರೆಪ್ ಮಾಡಿ ಹೋಗೋದು. ಅಲ್ಲಿಗೆ ಹೋಗಿ ಮತ್ತೆ ತೋರಿಸ್ತೀನಿ, ಸಿಗ್ತೀನಿ ನಾನು. ಕಾಯ್ತಾ ಇಡಿ. ವ್ಯೂ ಎಲ್ಲ ತೋರಿಸ್ತೀನಿ. ಬಟ್ ವ್ಯೂ ಏನಂದರೆ ಗೊತ್ತಾ ಗಾಯ್ಸ್, ನಾಟಿ ಮಾಡಿರ್ತಾರಲ್ಲ ಆ ಟೈಮಲ್ಲಿ ನೋಡೋಕ್ಕೆ ಚಂದ. ಇವಾಗ ನಾಟಿ ಮಾಡಿಲ್ಲ, ಸೊ ತುಂಬ ಬ್ಲ್ಯಾಂಕ್ ಅಂತ ಅನಿಸ್ತಾ ಇದೆ. ಬಟ್ ನಾಟಿ ಇದ್ದಾಗಂತೂ ಅಲ್ಟಿಮೇಟ್ ಇರುತ್ತೆ. ಆದರೂ ಈ ಸೀಸನಲ್ಲಿ ಬಂದಿದ್ದೀವ, ಈ ಥರ ಇರುತ್ತೆ ಅಷ್ಟೇ. ತೋರಿಸ್ತೀನಿ, ಆದಷ್ಟು ಎಲ್ಲದನ್ನು ಕವರ್ ಮಾಡಿ ತೋರಿಸ್ತೀನಿ. ನಮ್ಮನೆಯವರೆಲ್ಲರೂ ಕೂಡ ಒಂದೊಂದು ಕೆಲಸ ಮಾಡ್ತಾವ್ರೆ. ತೋರಿಸ್ತೀನಿ ಏನಂತ. ನೋಡಿ ಇವಳು ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೆ. ಸೊ ಐಟಮ್ಸ್ ಎಲ್ಲ ಇಳಿಸ್ಕೊಂಡಿದ್ದಾರೆ. ನಮ್ಮ ಬಾವ ನೋಡಿ, ನಮ್ಮ ಬಾವ. ಹಾಯ್. ನಮ್ಮ ವಿನಿ ಕೆಲಸ ನೋಡಿ, ನಮ್ಮ ವಿನಿ ಕೆಲಸ. ಅರ್ಜು ಹಾಯ್. ಓಯ್ ಅಮ್ಮಾಯಿ ಅಮ್ಮಾಯಿ. ತುಂಬ ಜನ ಬಂದಿದ್ದಾರೆ ಇವತ್ತು. ಎಡೆ ಮಾಡೋರು ಕೂಡ, ಎಡೆ ಮಾಡೋರಿಗೆಲ್ಲ ಇಲ್ಲಿ ಒಂದು ಸ್ಪೇಸ್ ಇದೆ. ಸೊ ಇಲ್ಲೇ ಮಾಡುವಂಥದ್ದು ಎಲ್ಲರೂ ಕೂಡ. ನನಗಂತೂ ಇವತ್ತು ಏನಂತಂದರೆ, ಲಾಸ್ಟ್ ಟೈಮ್ ಬಂದಿದ್ವಿ ನಾವು. ಸೊ ಅದೇ ಎಲ್ಲ ನೆನಪಾಗ್ತಾ ಇದೆ. ಲಾಸ್ಟ್ ಟೈಮ್ ಬಂದಾಗ ನಾವೆಲ್ಲ ಏನು ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ ಅಂತ. ಸೊ ಲಾಸ್ಟ್ ಟೈಮ್ ಮೆಮೊರೀಸ್ ಎಲ್ಲ ತುಂಬ ನೆನಪಾಗ್ತಾ ಇದೆ ನನಗೆ. ಅದು ಚೆನ್ನಾಗಿತ್ತು. ಐ ಹೋಪ್ ಇವತ್ತು ಚೆನ್ನಾಗಿರುತ್ತೆ. ಬಿಕಾಸ್ ಎಲ್ಲೇ ಇದ್ರೂ ಕೂಡ ನಾವು ಆಲ್ಮೋಸ್ಟ್ ಎಂಜಾಯ್ ಮಾಡ್ತೀವಿ, ನಿಮಗೆ ಗೊತ್ತು. ಸೊ ಇವತ್ತು ಕೂಡ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ. ಎಸ್, ವಿ ಆರ್ ಫೈನಲಿ ರೀಚ್ಡ್. ಅಂತೂ ಬಂದು ವ್ಯೂ ಎಲ್ಲ ನೋಡ್ಕೊಂಡು ಕುತ್ಕೊಂಡು ಆಮೇಲೆ ಲಗೇಜ್ ಎಲ್ಲ ಇಳಿಸ್ಕೊಂಡ್ವಿ ಅಲ್ಲ. ಸೊ ನಮ್ಮಕ್ಕ ನಾನು ಇಬ್ಬರು ಕುತ್ಕೊಂಡು ಬಿರಿಯಾನಿಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಸೊಪ್ಪನ್ನು ನೀಟಾಗಿ ನಾವು ಇಲ್ಲಿ ಸೋಸ್ಕೊತಾ ಇದ್ದೀವಿ. ಸೊ ನಮ್ಮಕ್ಕ ಸ್ವಲ್ಪ ಬಿರಿಯಾನಿಗಳಿಗೆ ಯಥೇಚ್ಛವಾಗಿ ಹಾಕ್ತಾಳೆ ಸೊಪ್ಪುಗಳನ್ನು, ಯಾಕೆಂದರೆ ತುಂಬ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಹೊಂಬಾಳೆ. ಫ್ರೆಶ್ ಆಗಿದೆ, ಸಕ್ಕತ್ತಾಗಿದೆ ಮಾತ್ರ ಹೊಂಬಾಳೆ. ಇದನ್ನ ಈ ದೇವರಿಗೆ ಕೊಡ್ಲಿಕ್ಕೆ ತಂದಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ವಿಶ್ವಭವನದ ಏನೇ ಐಟಮ್ಸ್ ತರಲಿ ಸೂಪರ್ ಆಗಿರುತ್ತೆ. ಇದು ಅಷ್ಟೇ, ತುಂಬ ಚೆನ್ನಾಗಿದೆ ನೋಡಿ. ನಾವು ಮನೆಯಲ್ಲೇ ಇರಲಿ ಅಥವಾ ಹೊರಗಡೆನೇ ಇರಲಿ, ದೇವ್ರ ಕಾರ್ಯ ಆಗಿರಲಿ, ಇಲ್ಲ ಏನೇ ಫ್ಯಾಮಿಲಿ ಫಂಕ್ಷನ್ಸ್ ಆಗಿರಲಿ, ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತ ಡೆಫಿನೆಟ್ಲಿ ಮಾಡ್ತೀವಿ. ಸೊ ದಟ್ ಅದು ಕೆಲಸಗಳು ಬೇಗ ಮುಗಿಯುತ್ತೆ ಆ್ಯಂಡ್ ಎಲ್ಲರಿಗೂ ಕೂಡ ಈಸಿಲಿ ಹೆಲ್ಪ್ ಆಗುತ್ತೆ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಾವು ಕೂಡ ಅಷ್ಟೇ, ನಾನು ಅಕ್ಕ ಇಲ್ಲಿ ಬಿರಿಯಾನಿಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ. ಕಟಿಂಗು ಇದೆಲ್ಲ ನಮ್ಮ ಅಕ್ಕನೇ ಮಾಡಿಕೊಂಡ್ಲು, ಬಟ್ ನಾನು ಸ್ವಲ್ಪ ಸೊಪ್ಪು ಸೋಸ್ಕೊಟ್ಟೆ. ಆ್ಯಂಡ್ ನಮ್ಮ ದೇವಿಕಾ ಅಕ್ಕ ಬಂದುಬಿಟ್ಟು ಮೊಸರನ್ನ ಕೊಡಬೇಕಲ್ವ, ಸೊ ಅದಕ್ಕೆ ಅವಳು ರೈಸ್ ಮಾಡ್ತಾ ಇದ್ದಾಳೆ. ಹಾಗಾಗಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮಮ್ಮ ಸ್ವಲ್ಪ ಹಣ್ಣುಕಾಯಿ ಮರ್ತ್ಕೊಂಡ್ಬಿಟ್ಟಿದ್ರು ತರೋದನ್ನು, ಅದಕ್ಕೆ ನಮ್ಮ ವಿನಿನ ಕರ್ಕೊಂಡು ಅವರು ಹೋಗಿದ್ರು ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್. ಸೊ ಅಲ್ಲಿಗೆ ಹೋಗ್ಬಿಟ್ಟು ಹಣ್ಣುಕಾಯಿ ತರಬೇಕಂತ ಹೋಗಿದ್ರು. ನೀವು ಬಂದರೆ ಆದಷ್ಟು
ಆದಷ್ಟು ತಗೊಂಡು ಬನ್ನಿ. ಇಲ್ಲಿ ಸಿಗೋದಿಲ್ಲ ಫ್ರೆಂಡ್ಸ್, ಹೋದರೆ ಊರೊಳಗೆ ಹೋಗಬೇಕು, ಅಲ್ಲೂ ನಿಮಗೆ ಸಿಕ್ಕರೆ ಸಿಗಬಹುದು. ಬಟ್ ನನಗೆ ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ಅದಕ್ಕೆ ನಾನು ಮನೆಯಿಂದ ತಂದರೆ ಬೆಟರ್ ಅಂತ ನನ್ನ ಒಪಿನಿಯನ್ನು. ಸೊ ಹೌಎವರ್ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಪೂಜೆ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಂಡು ಮೊಸರನ್ನ ಮಾಡಿಕೊಂಡು ಹೊರಡಬೇಕು ನಾವು. ಬಂದು ಇಷ್ಟೊತ್ತಾಯಿತು, ಈಗ ಹೊರಟಿದ್ದೀವಿ ನಾವು ದೇವಸ್ಥಾನಕ್ಕೆ ಹಣ್ಣುಕಾಯಿ ಮಾಡಿಸೋದಕ್ಕೆ. ನಮ್ಮಮ್ಮ ಇನ್ನೂ ಹಣ್ಣುಕಾಯಿ ಹುಡ್ಕೋದ್ರಲ್ಲೇ ಇದ್ದಾರೆ. ತಗೊಂಡೆ ನಮ್ಮ ಇವಳೊಬ್ಳು, ನಮ್ಮ ವಿನಿ ಅವನು ಬರ್ತಾನೆ ನಮ್ಮ ಜೊತೆ ಈಗ. ಸೊ ಇಷ್ಟು ಜನ ನಾವು ಹಣ್ಣುಕಾಯಿ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ದೇವ್ರನ್ನ ತೋರಿಸ್ತೀನಿ, ಕಾಯ್ತಾ ಇರಿ. ಕೂಡ್ಲಿ ಭೂತಪ್ಪ. ಸೊ ಕೂಡ್ಲಿ ಭೂತಪ್ಪ ಫೇಮಸ್ಸು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸುತ್ತಮುತ್ತ ಇರೋರಿಗೆ. ಇದು ಶಿವಮೊಗ್ಗ ಡಿಸ್ಟಿಕ್ ಹೊಳೆಹೊನ್ನೂರು ತಾಲೂಕಲ್ಲಿದೆ. ವೆಲ್ ನೋನ್ ಟೆಂಪಲ್ ಇಲ್ಲಿ ಸರೌಂಡಿಂಗಲ್ಲಿ. ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಬನ್ನಿ. ಸೊ ಫೈನಲಿ ನಾವು ಇಲ್ಲಿ ದೇವ್ರ ಪೂಜೆ ಐಟಮ್ಸ್ ಎಲ್ಲ ಕೂಡ ಈ ಥರ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡ್ವಿ. ಇದೆಲ್ಲ ನಮ್ಮ ಭಾವನ ತಯಾರಿ, ನಮ್ಮ ದೊಡ್ಡ ಭಾವ ವಿಶು ಭಾವನ ತಯಾರಿ. ಸೊ ಅವ್ರ ಕೆಲಸ ಅಂತಂದರೆ ನಿಜವಾಗ್ಲೂ ಗಾಯ್ಸ್ ವೆರಿ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಅವರು ತುಂಬ ನೀಟಾಗಿ ಮಾಡ್ತಾರೆ. ಯಾವುದೇ ಕೆಲಸ ಆಗಲಿ ಹರಿಬರಿಲಿ ಮಾಡೋಕ್ಕೆ ಹೋಗೋದಿಲ್ಲ, ತುಂಬ ನಿಧಾನಕ್ಕೆ ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಕೆಲಸ ನಮಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಪೂಜೆ ಐಟಮ್ ಜೋಡಿಸೋದಕ್ಕೆ ಅವರಿಗೆ ಬಿಟ್ಬಿಟ್ಟಿದ್ವಿ ನಾವು. ಅದಾದಮೇಲೆ ಎಲ್ಲ ತೊಗೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ನೋಡಿದ್ರೆ ನಿಮಗೆ ಈ ರೀತಿ ಕಾಣುತ್ತೆ. ಇದು ಯಾವುದೇ ರೀತಿ ಗುಡಿ ಗೋಪುರದ ಥರ ಕಟ್ಟಿಲ್ಲ, ದೇವ್ರನ್ನ ಸುತ್ತ ಒಂದು ಕಾಂಪೌಂಡ್ ಥರ ಕಟ್ಟಿದ್ದಾರೆ. ಸೆಂಟ್ರಲ್ಲಿ ಈ ದೇವ್ರಿದೆ. ಸೊ ತುಂಬ ಪವಾಡ ಅಂತ ಕೇಳ್ಪಟ್ಟಿದ್ದೀನಿ ನಾನು. ತುಂಬ ಸ್ಟ್ರಾಂಗ್ ಇದೆ ದೇವರು, ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಾರೆ. ಹಾಗಾಗಿ ನಾವು ಕೂಡ ಹೋಗಿ ಮನಸ ಇಚ್ಛೆ ಎಲ್ಲ ನೀಟಾಗಿ ಬೇಡ್ಕೊಂಡು ಬಂದ್ವಿ. ನಿಜವಾಗ್ಲೂ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಯಿತು ನಮಗೆ. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕೂಡ್ಲಿ ಭೂತಪ್ಪ. ಅದೇ ಅಲ್ಲ ಫ್ರೆಂಡ್ಸ್, ಇನ್ನೂ ತುಂಬ ದೇವಸ್ಥಾನಗಳಿದೆ. ಮುಂದೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಸಖತ್ತಾಗಿದೆ, ನೋಡಿ ನೀವು, ಗೊತ್ತಾಗುತ್ತೆ. ನಮ್ಮಕ್ಕ ನೋಡಿ ಬಿರಿಯಾನಿಗೆ ಏನೇನು ಐಟಮ್ ತೊಗೊಂಡಿದ್ದಾಳೆ ಅಂದರೆ ಹೇಳ್ತೀನಿ ನೋಡಿ. ಇದೆಲ್ಲ ಒಗ್ಗರಣೆ ತೊಗೊಂಡಿದ್ದಾಳೆ, ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಗೂ ಸ್ಪೈಸಸ್ ಇದೆ, ಇನ್ನೂ ಸ್ಪೈಸಸ್ ಇದೆ. ಆಮೇಲೆ ಸೊಪ್ಪುಗಳು ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಕೊತ್ತಂಬರಿ ಸೊಪ್ಪು, ಇದು ಮೆಂತ್ಯ ಸೊಪ್ಪು, ಆಮೇಲೆ ಇದು ಪುದೀನ ಸೊಪ್ಪು, ಆಮೇಲೆ ಅವರೆಕಾಳು ತೊಗೊಂಡಿದ್ದಾಳೆ. ಸಾಂಬಾರ್ ಮತ್ತು ಬಿರಿಯಾನಿ ಎರಡಕ್ಕೂ ಹಾಕ್ತೀಯಾ? ಸೊ ಅದಕ್ಕೆ ಅವರೆಕಾಳು ತೊಗೊಂಡಿದ್ದಾಳೆ. ಸೊ ಇಷ್ಟು ಈಗ ರೆಡಿ ಮಾಡ್ಕೊಂಡಿದ್ದಾಳೆ ಸದ್ಯಕ್ಕೆ. ನೋಡೋಣ ಬಿರಿಯಾನಿ ಹೇಗೆ ಬರುತ್ತೆ ಅಂತ ನೋಡಬೇಕು, ತೋರಿಸ್ತೇನೆ. ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಟಿಫನ್ಗೆ ನಾವು ಮಂಡಕ್ಕಿ ತಿಂಡಿ ಮಾಡಿದ್ವಿ. ಬಟ್ ಮನೇಲಿ ತಿನ್ನಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಇಲ್ಲಿ ನಮ್ಮ ಭಾವ ಅವ್ರ ಫ್ಯಾಮಿಲಿ ಪೂರ್ತಿ ಉಪವಾಸನೇ ಇದ್ದರು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಟಿಫನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇಲ್ಲಿಗೆ ತೊಗೊಂಬಂದಿದ್ವಿ ನಾವು ಟಿಫನ್ನ. ಬಟ್ ನಾನು ನಮ್ಮಕ್ಕ ಇಬ್ಬರು ಏನೋ ಚನ್ನಗಿರಿಲಿ ಸ್ವಲ್ಪ ಕಾರ್ದೇನೋ ಕೆಲಸ ಇತ್ತು, ಅಲ್ಲಿ ನಿಲ್ಲಿಸ್ಕೊಂಡಿದ್ವಲ್ವಾ. ಸೊ ಅಲ್ಲಿ ನಿಲ್ಲಿಸ್ಕೊಂಡು ನಮಗೆ ಯಾಕೋ ಇಡ್ಲಿ ವಡೆ ತಿನ್ನಬೇಕು ಅಂತ ಅನಿಸಿತ್ತು. ಸೊ ಹಾಗಾಗಿ ಬಿಕಾಸ್ ನನಗೆ ಮಂಡಕ್ಕಿ ತಿಂಡಿ ಅಷ್ಟು ಲೈಕ್ ಆಗಲ್ಲ ಫ್ರೆಂಡ್ಸ್, ಹಾಗಾಗಿ ನನಗೆ ತಿನ್ನೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಇಡ್ಲಿ ವಡೆ ತಿಂದೆ, ಚೆನ್ನಾಗಿತ್ತು. ಬಟ್ ಅದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ನಾನು. ಬಟ್ ನಮ್ಮಕ್ಕ ಪಾಪ ಮಂಡಕ್ಕಿ ತಿಂಡಿ ಅಂತ ಅಷ್ಟು ಆಸೆ ಪಟ್ಕೊಂಡು ಮಾಡ್ಕೊಂಡು ಬಂದ್ಲು, ಆಯಿತಾ. ಬಟ್ ಅವಳೇ ಒಂದು ತುತ್ತು ಮಂಡಕ್ಕಿ ತಿನ್ನಲಿಲ್ಲ. ಪ್ರಾಬಬ್ಲಿ ಇವತ್ತು ಮಂಡಕ್ಕಿ ತಿಂಡಿ ಮೇಲೆ ಅವಳ ಹೆಸರು ಇರಲಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಅವಳಿಗೆ ಒಂದು ತುತ್ತು ಕೂಡ ಸಿಗಲಿಲ್ಲ. ಚೆನ್ನಾಗಿತ್ತು ಒಟ್ಟು. ಟೀ ಪ್ರಿಯ ಇವಳು. ಇವಳಿಗಿರ್ಬೇಕು ಫ್ರೆಂಡ್ಸ್ ಟೀ. ಫ್ರೆಂಡ್ಸ್ ಇವಳದಂತೂ ಎಲ್ಲೋಗ್ಲಿ ಶುಂಠಿ ಟೀ. ನಮ್ಮ ವಿನಿ ಅದಕ್ಕೆ ಯಾವಾಗಲೂ ಆಡ್ಕೊತಾನೆ. ಸಖತ್ ಯೂಸ್ ಮಾಡ್ತಾಳೆ ಫ್ರೆಂಡ್ಸ್ ಇವಳು. ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ KG ಗಟ್ಟಲೆ ತಿಂತಾಳೆ ಇವಳು. ಕಡಕ್ ಚಾಯ್ ಏನ್ ಮಾಡ್ತಿದ್ದೀಯ ಅಟ್ಟಿ? ಮಾಡಿ ಯಶೋದ ಬೋರಿ ವಸ್ತ್ರ ಬತ್ತೇಳಿ ಸ್ವಾಗತಿಸ್ಬೇಕು. ಶುಂಠಿ ಟೀ ಮಾಡ್ತಾ ಇದ್ದಾರೆ.
ಶುಂಠಿ ಟೀ. ನಮ್ಮ ಅಕ್ಕಂಗಂತೂ ಎಲ್ಲಿ ಹೋದ್ರೂ ಟೀ ಬೇಕು, ಅದರಲ್ಲೂ ಶುಂಠಿ ಟೀನೇ ಬೇಕು. ಇವಳಿದ್ದಾಳೆ ಅಂತಂದ್ರೆ ಒಂದು ಅರ್ಧ ಕೆಜಿ ಶುಂಠಿನ ಎತ್ತಿಕೊಂಡ್ ಬರ್ಬೇಕು ನಾವು. ಇವಳೇ ನೆನ್ಸ್ಕೊಳ್ಳೋದು ನಾವು. ನಾನು ನಮ್ಮನೆ ಎಲ್ಲಾದ್ರೂ ಸಿಟ್ಟಿಗೆ ಹೋದ್ರೆ ಶುಂಠಿ ಬಂತಂದ್ರೆ ಈ ಅಶ್ವಿನಟ್ಟಿಗೆ ಹೇಳು ಅಂತ ಹೇಳ್ತಿರ್ತಾನೆ. ಇವಳಿಗೋಸ್ಕರ ಏನಾದ್ರೂ ಮನೇಲಿ ಶುಂಠಿನ ಸ್ಟಾಕ್ ಇಡೋದಿಲ್ಲ. ಹೋದ್ರೆ ಮಾತ್ರ ಕಷ್ಟ ಜೊತೆ ಶುಂಠಿ ಮಿಲ್ಕ್ ಇದೆಯಲ್ಲ ಅದು ಕೊಲೆಸ್ಟ್ರಾಲ್, ಅದನ್ನ ಫ್ಯಾಟ್ ಬರ್ನ್ ಮಾಡಕ್ಕೆ ನಮ್ಮ ಭಾವ ಎಲ್ಲ ಜಾಸ್ತಿ ನಮ್ಮ ಫ್ಯಾಮಿಲಿ ಡಾಕ್ಟ್ರಿ ಬೇಡ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಬೇಡ. ಹೊಳೆಗೆ ಹೋಗ್ತಾ ಇದೀವಿ. ಹೊಳೆಗೆ ನಮ್ಮ ದೊಡ್ಡಕ್ಕ ಮತ್ತೆ ಅಮ್ಮ ಅಲ್ಲೇ ಇದ್ರು. ಅಡುಗೆ ಮಾಡೋ ಜಾಗದಲ್ಲಿ ಯಾರಾದ್ರೂ ಇರಲೇಬೇಕಲ್ವಾ, ಸೊ ಹಾಗಾಗಿ ನಾನು ನಮ್ಮ ಅರ್ಜುನ್ ಆ್ಯಂಡ್ ವಿನಯ್ ಮತ್ತೆ ಅಶೋಕ 4 ಜನ ಹೋಗ್ತಾ ಇದ್ದೀವಿ. ತುಂಬ ಚಿಕ್ಕವಳಿದ್ದಾಗ ಹೋಗಿದ್ದು ಈ ಹೊಳೆಗೆ, ಸೊ ಹಾಗಾಗಿ ಪದೇ ಬರ್ತಾ ಇರಲ್ಲ ಈ ಟೆಂಪಲಿಗೆ ನಾನು. ಹಾಗಾಗಿ ಹೋಗಿ ನೋಡಿಕೊಂಡು ಸ್ವಲ್ಪ ಅಲ್ಲೆಲ್ಲ ಸುತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ನಿಮಗೂ ಕೂಡ ಹೊಳೆನ. ತುಂಬ ಚೆನ್ನಾಗಿದೆ ಮಾತ್ರ. ನಾನು ಚೈಲ್ಡ್ಹುಡ್ಡಲ್ಲಿ ನೋಡಿದ್ದು, ನನಗೆ ಅವಾಗ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಹೊಳೆಗೆ ಹೋಗೋಣ ಅಂತ ಬಂದರೆ ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಎಷ್ಟು ಬ್ಯೂಟಿಫುಲ್ ಟೆಂಪಲ್ಸ್ ಇತ್ತು ಗೊತ್ತಾ. ನಾನು ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ಇಲ್ಲಿ ಇಷ್ಟು ಒಳ್ಳೆ ಟೆಂಪಲ್ಸ್ ಇದೆ ಅಂತ ಹೇಳ್ಬಿಟ್ಟು. ನಾನೇನೋ ಚಿಕ್ಕವಳಿದ್ದಾಗ ಹೊಳೆ ಹತ್ರ ಬಂದಿದ್ದು ನಾನು. ಅದಾದಮೇಲೆ ಮತ್ತೆ ನಾನು ಹೊಳೆ ಹತ್ರ ಬಂದಿರಲಿಲ್ಲ. ಸೊ ಹಾಗಾಗಿ ಇಲ್ಲಿನ ದೇವಸ್ಥಾನಗಳು ನೋಡಿರೋ ನೆನಪೇ ಇಲ್ಲ ನನಗೆ. ಕೂಡ್ಲಿಲ್ಲೂ ಕೂಡ ಇಷ್ಟು ಒಳ್ಳೆ ಟೆಂಪಲ್ಸ್ ಇದೆ, ಅದು ಕೂಡ ಇಷ್ಟು ಏನ್ಷಿಯಂಟ್ ಟೆಂಪಲ್ಸ್ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹಳೆ ಕಾಲದ ಟೆಂಪಲ್ಸ್ಗಳು, ತುಂಬ ಕಣ್ಮನ ಸೆಳೆಯುವಂತಹ ಟೆಂಪಲ್ಸ್ಗಳು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಜವಾಗ್ಲೂ ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ಆದಷ್ಟು ಅದೊಂದು ಸ್ಮಾಲ್ ಗ್ಲಿಮ್ಸ್ನ ನಾನು ತೊಗೊಂಡು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು. ತುಂಬ ನೀಟಾಗಿತ್ತು, ಕಾಮಾಗಿತ್ತು, ಕೂಲಾಗಿತ್ತು. ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗೋ ಥರನೇ ಇದೆ ಈ ಒಂದು ಪ್ಲೇಸ್. ಮಸ್ಟ್ ವಿಸಿಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬರೀ ಹೊಳೆ ಅಂತ ಅಂದ್ಕೊಂಡು ಬಂದೆ ಇಲ್ಲಿ. ಬಟ್ ನಿಜವಾಗ್ಲೂ ಇಲ್ಲಿ ಈ ಥರ ದೇವಸ್ಥಾನಗಳಿದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಫಸ್ಟಿಗೆ ನಾನು ಒಳಗಡೆ ಎಲ್ಲ ಹೋಗಿ ಕ್ಯಾಪ್ಚರ್ ಮಾಡಿಲ್ಲ, ಯಾಕಂದರೆ ಫಸ್ಟು ಹೊಳೆಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ನೀರಲ್ಲಿ ಆಟಾಡ್ಕೊಂಡು ಬರೋಣ ಅಂತ ಹೋದ್ವಿ. ಇಲ್ಲೂ ಕೂಡ ಅಷ್ಟೇ ತುಂಬ ಪೂಜೆ ಕಾರ್ಯಗಳೆಲ್ಲ ನಡೀತಾ ಇತ್ತು ಇಲ್ಲಿ. ಅದೆಲ್ಲದನ್ನು ಕೂಡ ನೋಡಿಕೊಂಡು ನಾವು ಕೂಡ ಚೆಂದ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡ್ಕೊಂಡು ಬಂದ್ವಿ. ಬಟ್ ಆದರೂ ಕೂಡ ಇನ್ನೂ ಒಂದು ಸ್ವಲ್ಪ ಹೊತ್ತು ಇರೋ ಆಸೆ ನನಗೆ. ಬಟ್ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬಂದಿದ್ದಾಯಿತು. ಆಮೇಲೆ ಇಲ್ಲಿ ನನಗೆ ಒಬ್ಬರು ಪರಿಚಯ ಆದರು. ಸೊ ಅವರು ಕೂಡ ಮಾತಾಡಿದ್ದಾರೆ, ನಿಮಗೆ ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಈ ಒಂದು ಹೊಳೆ ಬಗ್ಗೆ. ಅಂದರೆ ಇದು ತುಂಗಾಭದ್ರಾ 2 ಹೊಳೆ ಸೇರಿಕೊಂಡು ಒಂದು ಸಂಗಮ ಆಗಿದೆ. ಸೊ ಅದರ ಡೀಟೇಲ್ಡ್ ಇನ್ಫಾರ್ಮೇಷನನ್ನು ನನಗೆ ಒಬ್ಬರು ಸರ್ ಸಿಕ್ಕಿದ್ರು, ಅವ್ರು ಕೊಟ್ಟಿದ್ದಾರೆ ನನಗೆ. ಅದನ್ನು ನಾನು ಮುಂದೆ ನಿಮಗೆ ಹಾಕಿದ್ದೀನಿ, ನೋಡ್ಬೋದು ನೀವು. ನಾನು ನಮ್ಮ ಅಕ್ಕ ಅಂತೂ ಎಲ್ಲೇ ಇದ್ದರೂ ಕೂಡ ನಿಮಗೆ ಗೊತ್ತಿರಬಹುದು, ಬಿಕಾಸ್ ನಾನು ಹಳೆ ಬ್ಲಾಗ್ಸಲ್ಲಿ ಎಲ್ಲ ಹೇಳಿದ್ದೀನಿ. ನಾನು ಸಣ್ಣ ಪುಟ್ಟ ಮೊಮೆಂಟ್ಸನ್ನು ಕೂಡ ನಾವು ಚೆರಿಷ್ ಮಾಡೋಕ್ಕೆ ಇಷ್ಟಪಡ್ತೀವಿ. ತುಂಗಭದ್ರಾ ನದಿ ಇದು 2 ನದಿಗಳ ಸಂಗಮ ಅಂತ ಹೇಳಿ ಕೇಳ್ಪಟ್ಟೆ ನಾನು. ತುಂಬ ದೊಡ್ಡ ನದಿ. ಆ್ಯಂಡ್ ಬಂದರೆ ದಯವಿಟ್ಟು ಮಿಸ್ ಮಾಡಲೇಬೇಡಿ. ಶ್ರೀ ಕ್ಷೇತ್ರ ಕೂಡ್ಲಿಕ್ಕೆ ಬಂದರೆ ಅಲ್ಲಿ ಕೂಡ ಅಷ್ಟೇ ತುಂಬ ಟೆಂಪಲ್ಸ್ ಇದೆ. ಆಲ್ಮೋಸ್ಟ್ ನಾನು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಈ ನದಿಗೂ ಬಂದರೆ ತುಂಬ ಒಳ್ಳೆ ಫೀಲ್ ಸಿಗುತ್ತೆ ನಿಮಗೆ. ಆ್ಯಂಡ್ ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ. ಇಲ್ಲಿಗೆ ಬಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಹೋಗಬೇಡಿ. ಈ ನದಿಗೆ ವಿಸಿಟ್ ಮಾಡಿಬಿಟ್ಟು ಇಲ್ಲಿ ಆದಷ್ಟು ಸ್ವಲ್ಪ ನಿಮ್ಮ ಪಾಪ ಕರ್ಮಗಳನ್ನು ತೊಳ್ಕೊಂಡು ಹೋಗಿ. ತುಂಬ ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಗೈಸ್. ಡೋಂಟ್ ಮಿಸ್. ಬನ್ನಿ, ಯಾರ್ಯಾರು ಬಂದಿಲ್ಲ ಬನ್ನಿ. ನಮ್ಮಕ್ಕ ಅಂತೂ ಸರಿ ಆಯಿತು ಬಾ ಹೋಗೋಣ ಅಂತ ಕರಿತಾ ಇದ್ಲು. ಬಟ್ ನನಗೆ ಹೋಗೋಕ್ಕೆ ಮನಸ್ಸಿಲ್ಲ ಗೊತ್ತಾ, ಈ ನೀರು ಬಿಟ್ಟು. ಇನ್ನೊಂದು ಸ್ವಲ್ಪ ತಾಟಾಡೋಣ ಅಂತ ಹೇಳ್ಬಿಟ್ಟು ಆದಷ್ಟು ಟೈಮ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ನಾನಂತೂ. ಏಕೆಂದರೆ ನನಗೆ ಸಮುದ್ರಗಳಲ್ಲಿ ಆಟಾಡೋದಕ್ಕಿಂತನೂ ಈ ಥರ ನದಿಗಳಲ್ಲಿ ಆಟಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಸಮುದ್ರದ ನೀರು ನನಗೆ ಸ್ವಲ್ಪ ಇರಿಟೇಷನ್ ಅನಿಸುತ್ತೆ, ಅದು ಉಪ್ಪುಪ್ಪಾಗಿರುತ್ತಲ್ವ. ಸೊ ಹಾಗಾಗಿ ನನಗೆ ಅಷ್ಟು ಕಂಫರ್ಟಬಲ್ ಅನಿಸೋದಿಲ್ಲ. ಅದೇ ನದಿ ನೀರುಗಳು, ಕೆರೆ ನೀರುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಆಟಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಯಾವುದೇ ರೀತಿ ಇರಿಟೇಷನ್ ಫೀಲ್ ಆಗೋದಿಲ್ಲ. ಇನ್ನೂ ಒಂದು ಸ್ವಲ್ಪ ತಿರೋಣ ಅನ್ನೋಷ್ಟು ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನಂತೂ ಮ್ಯಾಕ್ಸಿಮಮ್ ನನ್ನ ಟೈಮ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ಈ ನದಿ ಹತ್ರ. ಮತ್ತೆ ಬರಬೇಕು ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ. ಬಿಕಾಸ್ ನೀರು ಇರೋವಂಥ ಪ್ಲೇಸ್ಗಳಿಗೆ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ. ಫ್ಯಾಮಿಲಿ ಅಂತ ಬಂದಾಗ ನಿಜವಾಗ್ಲೂ ಹೇಳ್ತೀನಿ, ನೀವು ಟಿಫನ್ ಅಥವಾ ಊಟ ಏನಾದರೂ ಮಾಡಿಕೊಂಡು ಇಲ್ಲಿ ಬಂದು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಕೂಡ್ಲಿಗೆ ಬಂದಿದ್ದೀವಿ. ಇಲ್ಲಿ ಬಂದು ತುಂಗಭದ್ರಾ ಸಂಗಮಕ್ಕೆ ಬಂದಿದ್ದೀವಿ. ಬಟ್ ಇಲ್ಲಿ ಏನು ವೈಶಿಷ್ಟ್ಯತೆ ಅನ್ನೋದು ನನಗಷ್ಟು ಗೊತ್ತಿಲ್ಲ. ಬಟ್ ಇಲ್ಲಿ ನನಗೆ ಒಬ್ಬರು ಸರ್ ಸಿಕ್ಕಿದ್ದಾರೆ. ಸರ್ ನಿಮ್ಮ ಹೆಸರು ಬಸವರಾಜ್ ಅಂತ ಹೇಳ್ಬಿಟ್ಟು. ಇವರು ಬಿಜಾಪುರ ಅವರು ಆ್ಯಂಡ್ ರಿಟೈರ್ಡ್ ಪಿ ಯು ಕಾಲೇಜ್ ಪ್ರಿನ್ಸಿಪಾಲ್. ಸೊ ಹಾಗಾಗಿ ಇವರಿಗೆ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿ ಗೊತ್ತು. ಇವರೊಟ್ಟಿಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ಸರ್, ನಿಮ್ಗೆ ಏನು ಗೊತ್ತಾದ್ರ ಬಗ್ಗೆ?
ಇದು ನದಿ ತುಂಗಾ ಮತ್ತು ಭದ್ರಾ ಎರಡು ಬೇರೆ ಬೇರೆ ಕಡೆ ಹುಟ್ಟಿ ಬಂದಿದ್ರು ಕೂಡ ಇಲ್ಲಿ ಬಂದು ಸೇರಿದಾವೆ. ಆ ನಂತರ ತುಂಗಭದ್ರಾ ಇಲ್ಲಿಂದ ಕೆಳಗಡೆ ಹೋಗ್ತಾ ಹೋಗ್ತಾ ತುಂಗಭದ್ರಾ ನದಿ ಅಂತ ಕರಿತೀವಿ. ಈ ನದಿ ಹಾಗೆ ಹೋಗಿ ಮುಂದೆ ಕೃಷ್ಣಾ ನದಿಗೆ ಸೇರುತ್ತೆ. ಅದು ಮೇನ್ ರಿವರ್. ಇದು ಟ್ರಿಬ್ಯೂಟರಿ ಆಗುತ್ತವ. ಟ್ರಿಬ್ಯೂಟರಿ. ಓಕೆ ಓಕೆ. ಮೇನ್ ರಿವರ್ ನಂದಿಕೊಟ್ಕೂರು ಹತ್ರ, ಕರ್ನೂಲ್ ಡಿಸ್ಟಿಕ್ಕು. ಆನಂತರ ಶ್ರೀಶೈಲಂ ಹತ್ರ ಹಾಯ್ದುಬಿಟ್ಟು ಅದು ಬಂಗಾಳೋಪಸಾಗರ ಸೇರ್ತದೆ. ಇದು ಜರ್ನಿ ಈ ನದಿದು. ಕೃಷ್ಣಾ ನದಿ ಹುಟ್ಟಿದ್ದು ಮಹಾಬಲೇಶ್ವರದಿಂದ ಅಲ್ಲಿ ಸೊ ಇವಾಗ ಎರಡು ತುಂಗಭದ್ರಾ ಎರಡು ಕೂಡ ಕೃಷ್ಣನ ಸೇರುತ್ತೆ. ಸೇರ್ತದೆ. ಸೊ ಇದು ಇಲ್ಲಿನ ಈ ಸಂಗಮದ ಇನ್ಫಾರ್ಮೇಶನ್. ಇಲ್ಲಿ ಏನು ಮಠ ಇದೆ ಅಲ್ರಿ, ಇದು ವಿದ್ಯಾರಣ್ಯ ಗುರುಗಳು ವಿಜಯನಗರ ಅವರು ಮಾಡಿರ್ತಕ್ಕಂಥದ್ದು. ಅವ್ರ ಗುರುಗಳು ಭಾರತೀ ಸ್ವಾಮಿಗಳು ಅವ್ರು ಮಾಡಿರ್ತಕ್ಕಂಥದ್ದು. ಅವರಾದ್ಮೇಲೆ ವಿದ್ಯಾರಣ್ಯರು ಕ್ರಮೇಣ ಪರಂಪರೆ ನಡ್ಕೊಂಡು ಬಂದಿದೆ. ಸೊ ಇಲ್ಲಿ ಮಠನೂ ಇದೆ ಅಂಡ್ ತುಂಬಾ ಬ್ಯೂಟಿಫುಲ್ ಟೆಂಪಲ್ಸ್ ಇದೆ. ರಾಮ ಮಂದಿರ ಇದೆ, ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಈಶ್ವರನ್ ಇದು ಇದೆ. ಆನಂತರ ಆ ಕಡೆ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್. ಸೊ ಎಲ್ಲ ಇದೆ. ಬಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಆಲ್ ಇನ್ ಒನ್ ತರ ನೀವು ಎಲ್ಲದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಒಳ್ಳೆ ಪ್ಲೇಸ್, ಮಸ್ಟ್ ವಿಸಿಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ಯಾರೆಲ್ಲ ಬಂದಿಲ್ಲ ಅಂತಂದ್ರೆ ಪ್ಲೀಸ್ ಬನ್ನಿ, ವಿಸಿಟ್ ಮಾಡಿ, ಇಲ್ಲಿನ ವೈಶಿಷ್ಟ್ಯತೆ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇವರು ಬಸವರಾಜ್ ಸರ್ ಅಂತ ಹೇಳ್ಬಿಟ್ಟು ಬಿಜಾಪುರದ ಮೂಲದವರು ಅವರು. ಸೊ ಅವರೇ ನನ್ನನ್ನು ಕರೆದ್ಬಿಟ್ಟು ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಇಲ್ಲಿನ ವೈಶಿಷ್ಟ್ಯತೆಯೂ ಕೂಡ ನನಗೆ ಹೇಳ್ಕೊಟ್ರು. ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇಲ್ಲಿ ನಾನು ನಂದಿ ಕಿವಿಲಿ ನನ್ನ ಆಸೆ ಆಕಾಂಕ್ಷೆನ ಹೇಳ್ತಾ ಇದ್ದೀನಿ. ನಾನು ಎಲ್ಲೇ ಹೋದರೂ ಕೂಡ ಇದನ್ನು ಮಾಡ್ತೀನಿ. ಬಿಕಾಸ್ ನಂದಿ ಮೂಲಕ ಈಶ್ವರನ್ಗೆ ನಮ್ಮ ಆಸೆ ಆಕಾಂಕ್ಷೆ ಹೇಳ್ಕೊಂಡ್ರೆ ಈಡೇರುತ್ತೆ ಅನ್ನೋದು ಒಂದು ವಾಡಿಕೆ. ಅದನ್ನು ನಾನು ನಂಬ್ತೀನಿ. ಇದು ನೋಡಿ ನರಸಿಂಹಸ್ವಾಮಿ ದೇವಸ್ಥಾನ. ಎಷ್ಟು ಚೆಂದ ಕಾಣಿಸ್ತಿದ್ದಾರೆ ಸ್ವಾಮಿ. ಅಲಂಕಾರ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಚಿಂತಾಮಣಿ, ಶ್ರೀ ಚಿಂತಾಮಣಿ ನರಸಿಂಹಸ್ವಾಮಿ ಸನ್ನಿಧಿ, ಕೂಡ್ಲಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಬನ್ನಿ ನೋಡಿ. ಏನ್ಷಿಯಂಟ್ ಕಾಲದ ಟೆಂಪಲ್ಸು ಏನು ಸೂಪರಾಗಿದೆ. ನಿಮಗೆ ಫಸ್ಟ್ ಎಂಟ್ರಿ ಆಗಿದ್ದೆ ಇಲ್ಲಿ ವಿಘ್ನೇಶ್ವರ ಸಿಗ್ತಾನೆ. ಸೊ ಫಸ್ಟು ಅಗ್ರಸ್ಥಾನ, ಪ್ರಥಮ ಸ್ಥಾನ ವಿಘ್ನೇಶ್ವರಂದು. ಸೊ ಹಾಗಾಗಿ ಫಸ್ಟು ವಿಘ್ನೇಶ್ವರ ಸಿಗ್ತಾನೆ. ಅದಾದಮೇಲೆ ನೋಡ್ಬೋದು ನಂದಿ ಎಲ್ಲಿರ್ತಾನೆ, ಈಶ್ವರನ್ ಮುಂದೆ ಇರ್ತಾನೆ. ಸೊ ಈಶ್ವರನ್ ಟೆಂಪಲ್ ಕ್ಲೋಸ್ ಆಗಿದೆ, ಬಟ್ ಆದರೂ ತೋರಿಸ್ತಾ ಇದ್ದೀನಿ ನೋಡಿ ಈಶ್ವರ. ಸೊ ವಿಘ್ನೇಶ್ವರ ಆದಮೇಲೆ ನಮಗೆ ಈಶ್ವರ ಕಾಣಿಸ್ತಾನೆ, ನಂದಿ ಕಾಣಿಸ್ತಾನೆ. ಅದಾದಮೇಲೆ ನಮಗೆ ಗಂಗೆ, ಗೌರಿ, ಪಾರ್ವತಿ ಏನೇನು ಕರಿತೀರಾ ಎಲ್ಲದೂ ಕೂಡ ಒಂದೇ. ಸೊ ತಾಯಿ ಕಾಣಿಸ್ತಾಳೆ, ತುಂಬ ಮುದ್ದಾಗಿದ್ದಾಳೆ ಮಾತ್ರ ನೋಡಲಿಕ್ಕೆ. ಸೊ ಈ ಥರ ನಿಮಗೆ ಒಂದೇ ಲೈನಲ್ಲೇ 3 ದೇವಸ್ಥಾನ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಕೆತ್ತನೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಸಕ್ಕತ್ತಾಗಿದೆ ಮಾತ್ರ. ಆ್ಯಂಡ್ ಇಲ್ಲಿ ಬಂದರೆ ಈ ಮೂರ್ತಿಗಳೆಲ್ಲ ಇದೆ. ಸೂಪರ್ ಆಗಿದೆ ಮಾತ್ರ, ಮಸ್ಟ್ ವಿಸಿಟ್. ಆ್ಯಂಡ್ ನೋಡಿ ಎಷ್ಟು ಕಾಮಾಗಿ, ಎಷ್ಟು ಪೀಸ್ ಆಗಿದೆ ದೇವಸ್ಥಾನ ಅಂದರೆ. ನಮ್ಮಕ್ಕ ಇಲ್ಲೇ ಇದ್ಬಿಡೋಣ ಅಂತ ಹೇಳ್ತಿದ್ದಾಳೆ. ಹೌದು, ಅದೇ ಥರ ಅನಿಸ್ಬೋದು. ಬಾಗಿಲು ಕಾಯ್ತವನೆ. ಹಲೋ, ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಕೂಡ್ಲಿಲ್ಲೂ ಇಷ್ಟು ಒಳ್ಳೆ ಟೆಂಪಲ್ ಇದೆ ಅಂತ ಹೇಳ್ಬಿಟ್ಟು. ಮೈ ಗಾಡ್, ಸೀರಿಯಸ್ಲಿ ಕಳೆದೋಗ್ಬಿಟ್ಟೆ ನಾನು ಇಲ್ಲಿನ ಟೆಂಪಲ್ಸ್ ಎಲ್ಲ ನೋಡಿಬಿಟ್ಟು. ಸಕ್ಕತ್ತಾದರೆ ಸಕ್ಕತ್ತಾಗಿದೆ, ಎಷ್ಟು ಕೂಲಾಗಿದೆ, ಕಾಮಾಗಿದೆ ಅಂತಂದರೆ ನಿಜವಾಗ್ಲೂ ಇಲ್ಲೇ ಇದ್ಬಿಡೋಣ ಅನ್ನೋಷ್ಟು ಫೀಲ್ ಆಗ್ತಾಯಿದೆ. ಬನ್ನಿ, ಯಾರಾದರೂ ಬಂದಿಲ್ಲ ಅಂತಂದರೆ ದಯವಿಟ್ಟು ಕೂಡ್ಲಿಗೆ ಬನ್ನಿ. ಕೂಡ್ಲಿಗೆ ಬಂದುಬಿಟ್ಟು ತುಂಗಭದ್ರಾ ಸಂಗಮನ ನೋಡಿಬಿಟ್ಟು ಇಲ್ಲೇ ಇದೆ, ಸರೌಂಡಿಂಗೇ ಇದೆ ನಿಮಗೆ ಟೆಂಪಲ್ಸ್ ಎಲ್ಲ. ಎಲ್ಲೂ ಹುಡ್ಕೋಂಥ ನೆಸೆಸಿಟಿನೇ ಇಲ್ಲ. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಲ್ಲಿ ಇಷ್ಟು ಒಳ್ಳೆ ಟೆಂಪಲ್ಸ್ ಸಿಗುತ್ತೆ ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಅಂತ. ಸೀರಿಯಸ್ಲಿ ಐ ಫೀಲ್ ಬ್ಲೆಸ್ಡ್ ಆ್ಯಂಡ್ ವೆರಿ 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 ಹ್ಯಾಪಿ ಗಾಯ್ಸ್. ಬನ್ನಿ, ಯಾರು ಬಂದಿಲ್ಲ ಅಂತಂದರೆ ಬನ್ನಿ ದಯವಿಟ್ಟು. ನಮಗೂ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತೇ ಇರಲಿಲ್ಲ. ಬಟ್ ಏನಂತಂದರೆ ಅಲ್ಲಿ ಕೂಡ್ಲಿ ಬುತ್ತಪ್ಪ ಅಲ್ಲಿಗೆ ಹೋಗಿದ್ವಿ, ಹೋಳಿ ಕುಯ್ದು ಎಡೆ ಮಾಡೋದಷ್ಟೇ ಗೊತ್ತಿತ್ತು. ನಿಜವಾಗ್ಲೂ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಒಳ್ಳೆ ಟೆಂಪಲ್ ಇದೆ ಅಂತ ಹೇಳ್ಬಿಟ್ಟು. ಏನ್ಷಿಯಂಟ್ ಟೆಂಪಲ್ 3-4 ಟೈಮ್ಸ್ ಅಷ್ಟು ಬಂದಿದ್ದೀವಿ, ಬಟ್ ಇಲ್ಲಿಗೆ ಮಾತ್ರ ಬಂದಿರಲಿಲ್ಲ. ಫಸ್ಟ್ ಟೈಮ್ ಬಂದಿರೋದು. ಎಲ್ಲರೂ ಬಂದು ವಿಸಿಟ್ ಮಾಡಿರಿ, ಮಾತ್ರ ತುಂಬ ಚೆನ್ನಾಗಿದೆ.
ನಿಜವಾಗ್ಲೂ ನನಗಂತೂ ಸೀರಿಯಸ್ಲಿ ತುಂಬ ಖುಷಿ ಆಯ್ತಪ್ಪ. ಆ್ಯಂಡ್ ಈ ಥರ ಕಲ್ಲಿನ ದೇವಸ್ಥಾನಗಳು ನಿಮಗೆ ಗೊತ್ತಿರ್ಬೋದು, ನಾನು ಪ್ರೀವಿಯಸ್ ವ್ಲಾಗ್ಸಲ್ಲೂ ಕೂಡ ಹೇಳಿದ್ದೀನಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಕಲ್ಲಿನ ದೇವಸ್ಥಾನಗಳು. ಹಳೆ ಕಾಲದ ದೇವಸ್ಥಾನಗಳು ನೋಡೋಕ್ಕೆ ಖುಷಿ. ಇದು ನಿಜವಾಗ್ಲೂ ತುಂಬ ಹಳೆ ಕಾಲದ ಟೆಂಪಲ್ಲೇ ಗಾಯ್ಸ್, ಸಖತ್ತು ಹಳೆ ಕಾಲದ ಟೆಂಪಲ್ಲು. ಇಲ್ಲಿ 100 ವರ್ಷ ಆಯ್ತು ಇರ್ಬೋದು, 100 ವರ್ಷಗಳೇ ಇರಬಹುದು, ಅಷ್ಟು ಹಳೆ ಕಾಲದ ಟೆಂಪಲ್ಲು. ನಾವಂತೂ ಸಖತ್ ಖುಷಿ ಆಯಿತು ಮಾತ್ರ. ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಭಾವ, ಮಂಜು ಭಾವ, ಬಿಕಾಸ್ ಅವ್ರು ಹೇಳಿದ್ದಕ್ಕೆ ಇವತ್ತು ಬಂದಿದ್ದು. ಅವ್ರು ಬಂದು ಫಸ್ಟ್ ನೋಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದಂಥದ್ದು. ನಿಜವಾಗ್ಲೂ ಹೇಳ್ತೀನಿ, ತುಂಬ 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 ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಭಾವ, ನಮಗೆ ಈ ಒಂದು ಬ್ಯೂಟಿಫುಲ್ ಪ್ಲೇಸ್ನ ಸಜೆಸ್ಟ್ ಮಾಡಿದ್ದಕ್ಕೆ. ಇಲ್ಲಾಂದ್ರೆ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಊಟ ಮಾಡ್ಕೊಂಡು ಹಂಗೆ ಮನೆಗೆ ಹೋಗ್ತಿದ್ವಿ. ಸೊ ನೋಡೋಣ, ಇನ್ನೂ ಏನೇನು ಸಾಧ್ಯನೋ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ನೋಡಿ ಖುಷಿಯಾಗಿ. ಆ್ಯಂಡ್ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಪ್ಲೀಸ್ ಬಂದು ವಿಸಿಟ್ ಮಾಡಿ, ಓಕೆನಾ? ಸೊ ನೋಡಿ ಎಷ್ಟು ಕ್ಲೀನ್ ಇದೆ ಗೊತ್ತಾ ಪ್ಲೇಸ್ ಮಾತ್ರ. ನೋಡ್ಬೋದು ನೀವು, ಎಲ್ಲೂ ಒಂದು ಕಸ ಕಡ್ಡಿ ಏನೂ ಹಾಕಿಲ್ಲ, ಜಸ್ಟು ಬಿಸಿಲಿಗೆ ಎಲೆ ಉದುರಿರೋವಂಥದ್ದು ಅಷ್ಟೇ. ತುಂಬ ಚೆನ್ನಾಗಿದೆ ಗಾಯ್ಸ್. ಅಲ್ಲ ಹುಡುಗ ಇದ್ದ ನೋಡಿ, ಅರ್ಜು ಸೇ ಹಾಯ್. ಇವಾಗೇನು ನಾನು ತೋರಿಸೋದೆ ಅಲ್ವಾ ಟೆಂಪಲ್ಸು, ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಆ್ಯಂಡ್ ವಿಘ್ನೇಶ್ವರ, ಈಶ್ವರ ಆ್ಯಂಡ್ ಗೌರಿ, ಗಂಗೆ, ಈ ದೇವಸ್ಥಾನಗಳೆಲ್ಲವೂ ಕೂಡ ಈ ನದಿ ಸುತ್ತಮುತ್ತನೇ ಇರುವಂಥದ್ದು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನಗಳು. ಆ್ಯಂಡ್ ಪುಣ್ಯಕ್ಕೆ ಇವತ್ತು ನಮಗೆ ನಾವು ಹೋದಾಗ ಅಷ್ಟು ಕ್ರೌಡ್ ಇರಲಿಲ್ಲ, ಜನ ಇರಲಿಲ್ಲ. ನನಗೆ ಈ ಥರ ಇದ್ದರೆ ತುಂಬ ಖುಷಿ ಆಗುತ್ತೆ. ಇನ್ನೂ ಒಂದಷ್ಟು ಕಣ್ ತುಂಬ್ಕೊಬೋದು ದೇವರನ್ನು ಆ್ಯಂಡ್ ಆ ಪ್ಲೇಸನ್ನು ಅಂತ ಹೇಳಿ. ನಾನು ಕೂಡ ಅಷ್ಟೇ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಅಲ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯಿತು. ನನಗೆ ಈ ಥರ ಕಲ್ಲಿನ ದೇವಸ್ಥಾನಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಏನೋ ಗೊತ್ತಿಲ್ಲ, ಒಂಥರ ಹುರುಪು, ಹುಮ್ಮಸ್ಸು, ಉತ್ಸಾಹ, ಹಾಗೆ ನನಗೆ ಸಂತೋಷ ಆಗುತ್ತೆ ಈ ಥರ ಕಲ್ಲಿನ ದೇವಸ್ಥಾನಗಳು ಅಂತಂದರೆ. ಹಾಗಾಗಿ ಈ ಥರದ ಟೆಂಪಲ್ಸ್ಗಳಿಗೆ ಹೋದಾಗ ನಾನು ತುಂಬ ಅಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆ್ಯಂಡ್ ಒಂದು ಒಳ್ಳೆ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಕುತ್ಕೊಂಡ್ರೆ ಒಂದು ಒಳ್ಳೆ ಮೈಂಡ್ಸೆಟ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಈ ಥರ ಪ್ಲೇಸ್ಗಳನ್ನೇ ಪ್ರಿಫರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಆಚೆಯಿಂದ ಈ ರೀತಿ ಕಾಣುತ್ತೆ. 2 ಎಂಟ್ರಿ ಇದೆ, ಹಿಂಗಾದರೂ ಬರ್ಬೋದು, ಇಲ್ಲ ಆ ಕಡೆಯಿಂದ ಏನಾದರೂ ಬರ್ಬೋದು. ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ವ್ಯೂ ಮಾತ್ರ ಸೂಪರ್ ಆಗಿದೆ. ಕಲ್ಲಿನ ದೇವಸ್ಥಾನ ಅಂದರೆ ಹೇಳಂಗಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ನಾವಂತೂ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ ಕಲ್ಲಿನ ದೇವಸ್ಥಾನ. ಸೀರಿಯಸ್ಲಿ ನೋಡಿ ಎಷ್ಟು ಗ್ರೀನರಿ, ಸಖತ್ತಾಗಿದೆ ಮಾತ್ರ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬನ್ನಿ, ಬಂದಿಲ್ಲ ಅಂದರೆ ಯಾರಾದರೂ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಖುಷಿಯಾಗಿ ಹೋಗ್ತೀರಾ ಮಾತ್ರ. ಆ್ಯಂಡ್ ಇವತ್ತು ನಮ್ಮ ಪುಣ್ಯಕ್ಕೆ ಜನನೇ ಇಲ್ಲ ಹೇಳ್ಬೇಕಂದ್ರೆ. ನಮ್ಗೆ ಹಿಂಗಿದ್ರೇ ಇಷ್ಟ, ಇಲ್ಲಾಂದರೆ ಗಿಜಿ ಗಿಜಿ ಅಂದ್ಕೊಂಡು ಆ ಕ್ರೌಡಲ್ಲಿ ನಿಜವಾಗ್ಲೂ ದೇವ್ರನ್ನೂ ನೋಡೋಕ್ಕಾಗಲ್ಲ, ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ ಮಾತ್ರ. ಸೊ ಇವಾಗ ಇಲ್ಲಿ ಸಾಕು, ಊಟಕ್ಕೆ ಮೇಲೆ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ. ಅಲ್ಲಿವರೆಗೂ ಚಟ. ಊಟಕ್ಕೆ ಕೂತಿದ್ದೀವಿ. ಊಟ ಇನ್ನೂ ಬಂದಿಲ್ಲ. ನಮ್ಮ ಅಕ್ಕನ ಸ್ಪೆಷಲ್ ಬಿರಿಯಾನಿ ಮಾಡಿದ್ದಾಳೆ, ಚಿಕನ್ ಬಿರಿಯಾನಿ. ನನಗೆ ಫೇವ್ರೇಟ್ ಇವ್ಳು ಚಿಕನ್ ಬಿರಿಯಾನಿ. ಸೊ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಐ ಹೋಪ್ ಚೆನ್ನಾಗಿ ಬಂದಿರುತ್ತೆ. ಕೊಡ್ತೀನಿ ನಾನು ಅದ್ರದ್ದು ರಿವ್ಯೂ ಕೂಡ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಕಾಯ್ತಾ ಇದ್ದೀವಿ, ನೋಡೋಣ ಎಷ್ಟೊತ್ತಿ ಬಡಿಸ್ತಾರೆ ಅಂತ. ಬಡಿಸಿದ ತಕ್ಷಣ ತೋರಿಸ್ತೀನಿ, ಕಾಯ್ತೀನಿ. ಬಿರಿಯಾನಿ ನೋಡಿ, ದಮ್ ಕಟ್ಟಿದ ಮೇಲೆ ಈ ರೀತಿ ಆಗಿದೆ ಬಿರಿಯಾನಿ. ಇವಾಗ ಇದನ್ನು ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ. ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿತ್ತು ತುಂಬ ಊಟದ ಟೈಮು. ಸೊ ನಾವು ಊಟ ಮಾಡೋಷ್ಟೊತ್ತಿಗಾಗಲೇ ಮಧ್ಯಾಹ್ನ 3:15, 3:30 ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಏನೇನು ಐಟಮ್ಸ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಆಗಿರಲಿಲ್ಲ. ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಬಿರಿಯಾನಿ ಮಾಡಿದ್ವಿ, ಹಾಗೆ ನಾವು ಚಿಕನ್ ಗ್ರೇವಿ ಮಾಡಿದ್ವಿ, ಮತ್ತು ವೈಟ್ ರೈಸ್ ಮಾಡಿದ್ವಿ, ಹಾಗೆ ಮುದ್ದೆನೂ ಕೂಡ ಮಾಡಿದ್ವಿ. ಸೊ ಇಷ್ಟು ಮಾಡಿಕೊಂಡು ಇದು ನನ್ನ ಪ್ಲೇಟ್ ಆಗಿತ್ತು. ನಾನು ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಹಾಗೆ ಸ್ಯಾಲಡ್ ತೊಗೊಂಡಿದ್ದೀನಿ. ನಾನು ಮುದ್ದೆ ಊಟ ಮಾಡಲ್ಲ ಗಾಯ್ಸ್, ಅಷ್ಟೊಂದು ಮುದ್ದೆ ಊಟ ಮಾಡಲ್ಲ. ಯಾವಾಗಾದರೂ ರೇರ್ಲಿ ತಿಂತೀನಿ. ಬಟ್ ಅಮ್ಮ, ಅಕ್ಕ, ವಿನಿ, ಅರ್ಜುನ್ ಇವರು ಕೂಡ ಚೆನ್ನಾಗಿ ಮುದ್ದೆ ಎಲ್ಲ ಊಟ ಮಾಡ್ಕೊಂಡು ಆಮೇಲೆ ಬಿರಿಯಾನಿ ತಿಂದರು. ಬಟ್ ನಾನು ಬಿರಿಯಾನಿ ತಿಂದೆ. ನಿಜವಾಗ್ಲೂ ಹೇಳ್ತೀನಿ, ಬಿರಿಯಾನಿ ಅಂತೂ ಸಖತ್ತಾಗಿತ್ತು ಮಾತ್ರ. ನಾನು ಈ ವಿಡಿಯೋದಲ್ಲೇ ಬಿರಿಯಾನಿ ಪ್ರೋಸೆಸ್ನ ಸ್ವಲ್ಪ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಈಗಾಗಲೇ ನೀವು ನೋಡ್ಬೋದು 32 ಮಿನಿಟ್ಸ್ ಆಗಿದೆ. ಸೊ ಹಾಗಾಗಿ ನಾನು ಅದರದ್ದು ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಬಿರಿಯಾನಿ ಮಾಡೋದ್ರ ಕ್ಲಿಪ್ಪಿಂಗ್ಸ್ನ. ಅದನ್ನು ನಾನು ನೆಕ್ಸ್ಟು ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ. ಬಿಕಾಸ್ ತುಂಬ ಲಾಂಗ್ ಆಗಿಬಿಟ್ರೆ ನಿಮಗೂ ಬೋರ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ಅವಾಗ ನೋಡ್ಕೋಬೋದು. ಅದರಲ್ಲೂ ನಮ್ಮಕ್ಕ ನಿಜವಾಗ್ಲೂ ಹೇಳ್ತೀನಿ, ಕುಕ್ಕಿಂಗ್ ವಿಚಾರ ಅಂತ ಬಂದರೆ ಶಿ ಈಸ್ ವೆರಿ ಎಕ್ಸ್ಪರ್ಟ್. ಆಲ್ ಕೈಂಡ್ ಆಫ್ ಕುಕ್ಕಿಂಗ್ನ ಮಾಡ್ತಾಳೆ. ಆ್ಯಂಡ್ ಇನ್ನೊಮ್ಮೆ ಅವಳ ಮನೆಗೆ ಹೋದಾಗಲೂ ಕೂಡ ಏನಾದರೂ ನಾನ್ ವೆಜ್ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ.
ಬಿಕಾಸ್ ಅವಳ ಕುಕಿಂಗ್ ಮೆಥಡ್ಸ್ ಆಗಿರ್ಬೋದು ಅಥವಾ ದ ವೇ ಶಿ ಯೂಸ್ ಟು ಕುಕ್ ಆಗಿರ್ಬೋದು ಅದೆಲ್ಲ ತುಂಬ ನೀಟಾಗಿ ಪ್ರಾಪರಾಗಿ ಮಾಡ್ತಾಳೆ ಆ್ಯಂಡ್ ಸಖತ್ ಟೇಸ್ಟಿಯಾಗಿ ಮಾಡ್ತಾಳೆ. ನಮ್ಮ ಫ್ಯಾಮಿಲಿಲಿ ಶಿ ಈಸ್ ದ ಬೆಸ್ಟ್ ಕುಕ್ ನಾನು ಹೇಳೋಕ್ಕೆ ಇಷ್ಟಪಡೋದು. ಎಲ್ಲರಿಗೂ ಕೂಡ ಇವಳ ಅಡುಗೆಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್ ಇದೇನು ಅಂತ ಕಂಡಿದ್ದೀರಿ ನೋಡೋಣ. ನಮ್ಮ ಅಕ್ಕ ಕೊಟ್ಟಿದ್ದಾಳೆ ನನಗೆ. ಅಯ್ಯೋ ನಿನ್ನ ಅಜ್ಜಿ ಯಾವುದೋ ಹೊಸ ಬ್ರ್ಯಾಂಡ್ ಕೊಟ್ಟಿದ್ದಾಳೆ ಫ್ರೆಂಡ್ಸ್ ಇವಳು ನನಗೆ. ಬಟ್ ಟೇಸ್ಟ್ ಹೇಳ್ತೀನಿ ನೋಡಿ. ಹಾಂ ನಿಜ ಜ್ಯೂಸೇನೆ. ಎಸ್ ಇದೆ ಜೀರಾ. ಸೊ ಊಟ ಆದಮೇಲೆ ಜೀರಾ ಮಸಾಲ ತುಂಬ ಚೆನ್ನಾಗಿರುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಚಂದ ನಾನ್ ವೆಜ್ ತಿಂದಿದ್ದೀವ, ಸೊ ಹಾಗಾಗಿ ಕುಡಿತಾ ಇದ್ದೀವಿ. ಬಿರಿಯಾನಿ, ಚಿಕನ್ ಗ್ರೇವಿ ಸೂಪರಾಗಿತ್ತು. ನಾನಂತೂ ಬಿರಿಯಾನಿ ತಿಂದಿದ್ದೀನಿ, ಇವಳು ಮುದ್ದೆ ಗ್ರೇವಿ ತಿನ್ಕೊಂಡು ಬಿರಿಯಾನಿ ತಿಂದ್ಲು. ನಾನಂತೂ ಬರೀ ಬಿರಿಯಾನಿ ತಿಂದಿದ್ದೀನಿ. ಬಿಕಾಸ್ ಅದೇ ಹೇಳಿದ್ನಲ್ಲ ಇವಳು ಮಾಡೋ ಬಿರಿಯಾನಿ ಅಂತ ಸಿಕ್ಕಾಪಟ್ಟೆ ಇಷ್ಟ ಅಂತ. ಸೊ ಹಾಗಾಗಿ ಬಿರಿಯಾನಿ ತಿನ್ಕೊಂಡು ಜ್ಯೂಸ್ ಕುಡಿತಾ ಇದ್ದೀನಿ. ಜ್ಯೂಸ್ ಪ್ಯಾಕಪ್ ಇವಳಲ್ಲ ಇವನು ಅಲ್ಲ ಏನೋ ವಿನಯ್ ಪ್ಯಾಕಪ್ ಫುಲ್ ಪ್ಯಾಕಪ್ ಹೊರಡೋದೇ ಇನ್ನ ಒಳ್ಳೆಯದೇ. ನಮ್ಮ ಆಂಟಿನ ಲಗೇಜ್ನ ಭದ್ರಾವತಿಗೆ ಎತ್ತಾಕಿ ಗೊತ್ತಿರ್ಲಿಲ್ಲ. ಭದ್ರಾವತಿಗೆ ಎತ್ತಾಕಿ ನಾವು ಮನೆ ಕಡೆ ಹೋಗ್ತಿರ್ತೀವಿ. ಅಲ್ಲಿಂದ ಮನೆಗೆ ಇವಳನ್ನ ಈಗ ನಾವು ಭದ್ರಾವತಿ ಡ್ರಾಪ್ ಮಾಡ್ತೀವಿ. ಯಾಕಂದ್ರೆ ಬಾವ 2 ವೀಲರ್ ಬಂದಿದ್ರು. ಸೊ ಹಾಗಾಗಿ ಇವಳನ್ನ ಭದ್ರಾವತಿಗೆ ಬಿಟ್ಟರೆ ಅಲ್ಲಿಂದ ಅವ್ರು ಕರ್ಕೊಂಡು ಹೋಗ್ತಾರೆ. ಹೆಂಗೋ ಒಟ್ಟು ಹೋಗ್ತಾಳೆ ಮಕ್ಕ. ಇನ್ನು ಸ್ವಲ್ಪ ದಿನ ಮತ್ತೆ ಬರ್ತಾಳೆ ಗೈಸ್, ಮತ್ತೆ ಬರ್ತಾಳೆ. ಜಾಸ್ತಿ ದಿನ ಗ್ಯಾಪ್ ಇಲ್ಲ, 2 ಡೇಸ್ ಅಷ್ಟೇ. ಮತ್ತೆ ಬಸ್ಸು. ಸೊ ಇವಾಗ ಮನೆಗೆ ಹೋಗೋದು. ಬನ್ನಿ ಹೋಗೋಣ ವಿನಿ. ಫ್ರೆಂಡ್ಸ್ ಫೈನಲಿ ಎಲ್ಲ ಮುಗೀತು. ದೇವ್ರ ದರ್ಶನನೂ ಆಯಿತು. ಅಲ್ಲಿ ಸಂಗಮ ಹತ್ರ ಹೋಗ್ಬಿಟ್ಟು ಕೂಡ ಒಳ್ಳೆ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಎಲ್ಲದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇವಾಗಲೂ ಕೂಡ ಅಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲ ಪ್ಯಾಕಪ್ ಮಾಡ್ತಾ ಇದ್ದಾರೆ ಅಂತ ದೊಡ್ಡಕ್ಕ. ನಮ್ಮಕ್ಕ ಇವಾಗ ಊರಿಗೆ ಹೋಗ್ತಾಳೆ ಬಾವನ ಜೊತೆ. ಅಗೈನ್ ಮಿಸ್ ಮಾಡ್ಕೊತೀನಿ. ಬಟ್ ಇನ್ನೊಂದು ಫ್ಯೂ ಡೇಸ್ ಬರ್ತಾಳೆ, ಯಾಕೆಂದರೆ ಊರಲ್ಲಿ ಮತ್ತೆ ಹಬ್ಬ ಇದೆ. ಸೊ ಹಬ್ಬಕ್ಕೆ ಸಲುವಾಗಿ ಬರ್ತಾಳೆ. ಹೋಗ್ತಾ ಇರೋದು ಎಸ್. ಏನು ಮಾಡಂಗಿಲ್ಲ, ಆಪರ್ಚುನಿಟಿ ಸಿಕ್ಕಾಗ ಬರಬೇಕು, ಇಲ್ಲದೆ ಇದ್ದಾಗ ಸುಮ್ಮನೆ ಇರಬೇಕು ಅಷ್ಟೇ. ಸೊ ಇನ್ನೇನಿಲ್ಲ ಯೂಸ್ ಮಾಡ್ಕೋಬೇಕು ಅಷ್ಟೇ. ಸೊ ಆಮೇಲೆ ಈ ಥರ ಈವೆಂಟ್ಸ್ಗಳು ಪದೇ ಸಿಗೋದಿಲ್ಲ. ಟು ಬಿ ಹಾನೆಸ್ಟ್ ಹೇಳ್ಬೇಕಂದ್ರೆ ಅಪರೂಪಕ್ಕೆ ಸಿಗ್ತಾ ಇರುತ್ತೆ. ಸಿಕ್ಕಾಗ ಯುಟಿಲೈಸ್ ಮಾಡ್ಕೊತೀವಿ ಅಷ್ಟೇ. ಬಟ್ ಹವೆವರ್ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನಗೂ ತುಂಬ ಖುಷಿ ಆಯ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಊಟನೂ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇವತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಇನ್ನೇನಿಲ್ಲ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲದನ್ನು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಇನ್ನೂ ಡ್ರ್ಯಾಗ್ ಮಾಡಲಿಕ್ಕೆ ಆಗೋದಿಲ್ಲ ಈ ವ್ಲಾಗ್ನ. ಸಾಕು ಅನ್ಸುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಕ್ಕೆ ಬರ್ತೀನಿ. ಅಲ್ಲಿವರೆಗೂ ಚಟ, ಬಾಯ್.